ಎಲ್ಲ ರೈತರಿಗೆ ನನ್ನ ನಮಸ್ಕಾರಗಳು. ಕೃಷಿ ಮಹಾವಿದ್ಯಾಲಯ ಹಾಸನ ಕಾಲೇಜಿನಲ್ಲಿ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಯಾದ ನಾನು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ಜೈವಿಕ ಕೀಟನಾಶಕಗಳನ್ನು ಬಳಸಿಕೊಂಡು ಬೀಜೋಪಚಾರ ಮಾಡುವ ವಿಧಾನ ಮತ್ತು ಅದರ ಮಹತ್ವದ ಬಗ್ಗೆ ಮಾಹಿತಿ ನೀಡುತ್ತೇನೆ. ಬೀಜೋಪಚಾರವನ್ನು ನಾವು ಜೈವಿಕ ಪೀಡನಾಶಕ ಹಾಗೂ ಜೈವಿಕ ಶಿಲೀಂಧ್ರನಾಶಕ ಮತ್ತು ರಾಸಾಯನಿಕಗಳನ್ನು ಬಳಸಿಕೊಂಡು ಮಾಡಬಹುದು. ಏನಿದು ಜೈವಿಕ ಪೀಡನಾಶಕ ಮತ್ತು ಜೈವಿಕ ಶಿಲೀಂಧ್ರನಾಶಕಗಳೆಂದರೆ, ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಮತ್ತು ಬೀಜಗಳಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತವೆ. ಬೀಜೋಪಚಾರ ಮಾಡುವುದರ ಮಹತ್ವವನ್ನು ತಿಳಿಸುತ್ತೇನೆ. ಮೊದಲು ನಾವು ಬಿತ್ತನೆ ಮಾಡುವ ಬೀಜಗಳನ್ನು ಬೀಜೋಪಚಾರದಲ್ಲಿ ಬಳಸುವುದರಿಂದ ಮಣ್ಣಿನಲ್ಲಿ ಹರಡುವ ರೋಗಗಳನ್ನು ಅಥವಾ ಬೀಜಗಳಿಂದ ಹರಡುವ ರೋಗಗಳನ್ನು ತಡೆಗಟ್ಟಬಹುದು. ಜೈವಿಕ ಶಿಲೀಂಧ್ರನಾಶಕ ಮತ್ತು ಜೈವಿಕ ಪೀಡನಾಶಕಗಳಿಂದ ಬೀಜೋಪಚಾರ ಮಾಡುವುದರಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು. ಬೀಜೋಪಚಾರ ಮಾಡುವುದರಿಂದ ಬೀಜ ಮೊಳಕೆಯ ಪ್ರಮಾಣವನ್ನು ಸಹ ಅಭಿವೃದ್ಧಿಗೊಳಿಸಬಹುದು. ಅದರೊಂದಿಗೆ ಬೆಳೆಯ ಬೆಳವಣಿಗೆ ಸಹ ಅಭಿವೃದ್ಧಿಗೊಳ್ಳುತ್ತದೆ. ಇದರಿಂದ ರೈತನ ಆದಾಯ ಕೂಡ ಹೆಚ್ಚುತ್ತದೆ. ಇಂದು ಜೈವಿಕ ಶಿಲೀಂಧ್ರನಾಶಕ ಅಂದರೆ ಟ್ರೈಕೋಡರ್ಮವನ್ನು ಬಳಸಿಕೊಂಡು ಬೀಜೋಪಚಾರ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಎಲ್ಲ ರೈತರಿಗೆ ನಮಸ್ಕಾರಗಳು. ಇಂದು ಟ್ರೈಕೋಡರ್ಮದಿಂದ ಬೀಜೋಪಚಾರವನ್ನು ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ನಾನು ಇಲ್ಲಿ ಬೀಜೋಪಚಾರ ಮಾಡಲು ಹೆಸರು ಕಾಳಿನ ಬೀಜಗಳನ್ನು ಬಳಸ್ಕೊಳ್ತಾ ಇದ್ದೀನಿ. 1 kgಯಷ್ಟು ಬೀಜವನ್ನು ಬೀಜೋಪಚಾರ ಮಾಡಲು ನಾವು 4 ರಿಂದ 10 ಗ್ರಾಂನಷ್ಟು ಟ್ರೈಕೋಡರ್ಮವನ್ನು ಉಪಯೋಗಿಸಿಕೊಳ್ಳಬೇಕು. ಟ್ರೈಕೋಡರ್ಮವನ್ನು ನಾವು ಯಾವಾಗಲೂ ಬರಿಗೈಯಿಂದ ಮುಟ್ಟಬಾರ್ದು. ಅದಕ್ಕೆ ನಾನು ಗ್ಲೋವ್ಸ್ನ ಬಳಸ್ಕೊಳ್ತಾ ಇದ್ದೀನಿ. ನೀವು ಗ್ಲೋವ್ಸ್ನ ಬಳಸ್ಕೊಳ್ಳಿ. ಟ್ರೈಕೋಡರ್ಮ ಸೂಕ್ಷ್ಮಾಣುಜೀವಿ ಆಗಿದ್ದರಿಂದ ನಾವು ಬರಿಗೈಯಿಂದ ಅದನ್ನು ಮುಟ್ಟಬಾರ್ದು. ನೀವು ಮನೆಯಲ್ಲಿಯೇ ಬೀಜೋಪಚಾರ ಮಾಡುವುದರಿಂದ ನಾನು ಒಂದು ಬೆಂಕಿ ಪೊಟ್ಟಣವನ್ನು ತೆಗೆದುಕೊಳ್ತಾ ಇದ್ದೀನಿ. 4 ರಿಂದ 10 ಗ್ರಾಂನಷ್ಟು ತೂಕ ಮಾಡಲು ಅಳತೆಯ ಸಾಧನವಿಲ್ಲದ ಕಾರಣ ಅಂದಾಜಿಗೆ ಒಂದು ಬೆಂಕಿ ಪೊಟ್ಟಣವನ್ನು ತಗೋತಾ ಇದ್ದೀನಿ. ಒಂದು ಬೆಂಕಿ ಪೊಟ್ಟಣದಷ್ಟು ಟ್ರೈಕೋಡರ್ಮದ ಪುಡಿಯನ್ನು ಬೀಜಗಳ ಮೇಲೆ ಉದುರಿಸಬೇಕು. ಎಲ್ಲ ಬೀಜಗಳಿಗೂ ತಗುಲುವಂತೆ ಟ್ರೈಕೋಡರ್ಮದ ಪುಡಿಯನ್ನು ಉದುರಿಸಬೇಕು. ಈ ರೀತಿಯಾಗಿ ಬೀಜಗಳ ಮೇಲೆ ಟ್ರೈಕೋಡರ್ಮದ ಪುಡಿಯನ್ನು ಹಾಕಿ ನಂತರ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಬೀಜೋಪಚಾರ ಮಾಡಲು ಅಂಟು ದ್ರಾವಣ ಅಥವಾ ನೀರನ್ನು ಬಳಸಿಕೊಳ್ಳುತ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಈ ಬೀಜೋಪಚಾರ ಮಾಡಿದ ನಂತರ 20 ರಿಂದ 30 ನಿಮಿಷಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕು. ನಾಳೆ ಬೀಜವನ್ನು ಬಿತ್ತನೆ ಮಾಡುತ್ತಿದ್ದೀರಾ ಅಂದರೆ ಇವತ್ತು ಬೀಜೋಪಚಾರವನ್ನು ಮಾಡುವುದು ಸೂಕ್ತವಾಗಿರುತ್ತದೆ.